ಹಾಸನ ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಂದೆ ಮಗನಿಗೆ ಮತ್ತಷ್ಟು ಸಂಕಷ್ಟ ಶುರು. ಕಾರಣ ದೂರು ನೀಡೋದಕ್ಕೆ ಮತ್ತೆ ಮೂವರು ಸಂತ್ರಸ್ತೆಯರು ಮುಂದೆ ಬಂದಿದ್ದಾರೆ. ಈಗಾಗಲೇ ಎಸ್ಐಟಿಯನ್ನ ಸಂಪರ್ಕ ಮಾಡಿದ್ದಾರಂತೆ ಮೂವರು ಸಂತ್ರಸ್ತೆಯರು. ಸದ್ಯ ಈ ಬಗ್ಗೆ ಎಸ್ಐಟಿಯಿಂದಲೇ ಪರಿಶೀಲನೆ ಆಗ್ತಾ ಇದೆ. ಮತ್ತೆ ಮೂರು ಪ್ರತ್ಯೇಕ ಪ್ರಕರಣ ದಾಖಲು ಮಾಡಿಕೊಳ್ಳೋ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಕೂಡ ಸಂಪರ್ಕಕ್ಕೆ ಬರ್ತಾರೆ, ಮಾಹಿತಿ ಕೊಡ್ತಾರೆ. ಒಟ್ಟಲ್ಲಿ ಇನ್ನ ಮೂರು ಹೊಸ ಪ್ರಕರಣ ದಾಖಲು ಮಾಡ್ಕೊಳ್ಳೋದಕ್ಕೆ ಎಸ್ಐಟಿ ಕೂಡ ತಯಾರಿ ಮಾಡ್ಕೊಳ್ತಾ ಇರೋದು. ಈಗ ಸಂತ್ರಸ್ತೆಯರೇ ಬಂದು ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಅತ್ಯಾಚಾರ ಆಗಿದೆ ಅಂತ ಮತ್ತೆ ಪ್ರಕರಣ ದಾಖಲು ಮಾಡಿಬಿಟ್ರೆ ಸಹಜವಾಗಿ ಇದು ಸಂಕಷ್ಟ ಅಪ್ಪ ಮಗನಿಗೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಯಾವುದೇ ಪ್ರಕರಣ ಆಗಲಿ ಈ ಸಾಕ್ಷಿಗಳು ಅನ್ನೋದು ಬಹಳ ಇಂಪಾರ್ಟೆಂಟ್. ಸಂತ್ರಸ್ತೆಯರೇ ಬಂದು ಹೇಳಿಕೆ ಕೊಟ್ಟು ಅವರೇ ದೂರು ದಾಖಲು ಮಾಡ್ಕೊಂಡ್ಬಿಟ್ರೆ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಪ್ರಕರಣ ಅಂತ. ಸೊ ಮತ್ತಷ್ಟು ಸಂಕಷ್ಟ ಎದುರಾಗೋ ಸಾಧ್ಯತೆನ ಅಪ್ಪ ಮಗನಿಗೆ ಮತ್ತೆ ಮೂವರು ಬಂದಿದ್ದಾರೆ ಮುಂದೆ ಅಂತ ಹೇಳಲಾಗ್ತಾ ಇದೆ ಈ ಪ್ರಕರಣದಲ್ಲಿ. ಖಂಡಿತವಾಗ್ಲೂ ಶ್ರುತಿ, ಏನು ಅಶ್ಲೀಲ ವಿಡಿಯೋಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಈಗಾಗಲೇ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಒಂದು ಪ್ರಕರಣ, ಜೊತೆಗೆ CID ಸೈಬರ್ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣಗಳ ಜೊತೆಗೆ KR ನಗರ ಒಟ್ಟು 3 ಪ್ರಕರಣ ದಾಖಲಾಗಿದೆ. ಇದರ ಜೊತೆಗೆ ಮತ್ತೆ ಮೂವರು ಸಂತ್ರಸ್ತೆಯರು ಮುಂದೆ ಬಂದಿದ್ದಾರೆ. ನಮಗೂ ಸಹ ಇದೇ ರೀತಿ ಲೈಂಗಿಕ ಕಿರುಕುಳ ಆಗಿದೆ, ನಮ್ಮ ಮೇಲೆ ಬಲಾತ್ಕಾರ ಆಗಿದೆ ಅನ್ನೋ ಮಾಹಿತಿಯನ್ನು ಇಟ್ಕೊಂಡು SITಯನ್ನು ಮತ್ತೆ ಮೂವರು ಸಂತ್ರಸ್ತೆಯರು ಸಂಪರ್ಕ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು SIT ಉನ್ನತ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಇದರ ಬಗ್ಗೆ SIT ಅಧಿಕಾರಿಗಳಿಂದ ವೆರಿಫಿಕೇಶನ್ ನಡೀತಾ ಇದ್ದು. ಒಂದು ವೇಳೆ ಇದು ದೃಢೀಕರಣ ಆಗಿ ಮತ್ತೆ 3 ಪ್ರತ್ಯೇಕ ಪ್ರಕರಣಗಳು ದಾಖಲಾದ್ರೆ ಮತ್ತಷ್ಟು ಸಂಕಷ್ಟ ರೇವಣ್ಣ ಮತ್ತೆ ಪುತ್ರ ಪ್ರಜ್ವಲ್ ರೇವಣ್ಣಗೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗುವಂಥದ್ದು. ಈ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕಾರ್ಯೋನ್ಮುಖರಾಗಿದ್ದು ಶೀಘ್ರದಲ್ಲಿ ಈ ಬಗ್ಗೆ ಒಂದು ಡಿಸಿಷನ್ ತೆಗೆದುಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರುತಿ, ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗೇನು ದೂರು ದಾಖಲಾಗಿದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಡರಾತ್ರಿಯ ತನಕ ಕೂಡ ಪ್ರಜ್ವಲ್ ನಿವಾಸದಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ SIT ಅಧಿಕಾರಿಗಳು. ಸಂತ್ರಸ್ತೆಯ ಸಮ್ಮುಖದಲ್ಲೇ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿದ್ರು. ಸಂಸದ ಪ್ರಜ್ವಲ್ ಮನೆಯಲ್ಲಿ ಸತತ 5 ಗಂಟೆಗಳ ಕಾಲ ತಲಾಶಾಗಿದೆ. ನಿನ್ನೆ SIT ತೆರಳಿರುವ ಬಳಿಕ ಸಂಸದರ ನಿವಾಸದ ಗೇಟ್ಗೆ ಬೀಗ ಜಡಿಯಲಾಗಿದೆ. ಸಂತ್ರಸ್ತೆ ದೂರು ಹಿನ್ನೆಲೆ ಸ್ಥಳ ಮಹಜರು ನಡೆಸಿದ್ರು SIT ಅಧಿಕಾರಿಗಳು. ದೂರು ನೀಡಿದ ಸಂತ್ರಸ್ತೆಯಿಂದಲೇ ಹೇಳಿಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಸ್ಥಳ ಮಹಜರು ಬಳಿಕ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ SIT ಅಧಿಕಾರಿಗಳು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 5 ರಿಂದ 6 ಗಂಟೆ ನಿರಂತರವಾಗಿ ಸಂಸದರ ನಿವಾಸದಲ್ಲಿ ತಲಾಶ್ ಮಾಡಿರೋದು, ಅಂದ್ರೆ ಸ್ಥಳ ಮಹಜರು ನಡೆಸಿರೋದು ಸಂತ್ರಸ್ತೆಯ ಸಮ್ಮುಖದಲ್ಲೇ. ಕಾರಣ ಸಂತ್ರಸ್ತೆಯೇ ಅತ್ಯಾಚಾರ ಪ್ರಕರಣ ದಾಖಲು ಮಾಡಿರೋದ್ರಿಂದ, ನನ್ನ ಮೇಲೆ ಅತ್ಯಾಚಾರ ಆಗಿದೆ, ಹೆದರಿಸಿ ಬೆದರಿಸಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿರೋದ್ರಿಂದ ಸಹಜವಾಗಿ ಎಲ್ಲಾಯ್ತು ಆ ಸ್ಥಳಕ್ಕೆ ಆಕೆಯನ್ನ ಕರೆದೊಯ್ದು ಸ್ಥಳ ಮಹಜರು ನಡೆಸಲಾಗಿದೆ. ಅದು ಸಂಸದರ ನಿವಾಸವಾಗಿತ್ತು.